ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಸ್ವಲ್ಪ ನಾನು ಮೀಶೋದಲ್ಲಿ ಅಫೋರ್ಡಬಲ್ ಆಗಿರೋಂಥ ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ. ಅದನ್ನು ರಿವ್ಯೂನು ಸಹ ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಫಿಶ್ ಫ್ರೈ ರೆಸಿಪಿ ಹಾಗೆ ಎಗ್ ರೆಸಿಪಿನೂ ಕೂಡ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗೆ ಈ ವಿಡಿಯೋ ಕಂಪ್ಲೀಟ್ ಫುಲ್ ಗಂಟೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಆಲ್. ಓಕೆ, ಇವತ್ತು ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಬಿಕಾಸ್ ಫ್ರೈಡೆ FCA ಡೇ ಇದೆ ನಮ್ಮ ಆಫೀಸಲ್ಲಿ. ಸೊ ದಟ್ ಆ ಪ್ರಾಡಕ್ಟ್ನ ನಾನು ಇವಾಗ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಮಗೆ ಕಲರ್ ಥೀಮ್ ಇದೆ, ಓಕೆನಾ, ಬ್ಲ್ಯಾಕ್, ಗ್ರೇ ಆ್ಯಂಡ್ ಬ್ಲೂ ಅಂತ. ಸೊ ದಟ್ ನಾನು ಬ್ಲ್ಯಾಕಲ್ಲಿ ಒಂದು ಗೌನ್ ಟೈಪ್ ಸಿಮಿಲರ್ ಟೈಪ್ ಆರ್ಡರ್ ಮಾಡಿದ್ದೀನಿ. ನಿಮ್ಮ ಮುಂದೆನೇ ಇವಾಗ ಅನ್ಬಾಕ್ಸ್ ಮಾಡ್ತಿರೋದು ನಾನು ಈ ಪ್ರಾಡಕ್ಟ್ನ. ಬ್ಲ್ಯಾಕ್ ಗೌನ್ ಇದು. ಸೊ ದಟ್ ನಾನು ಇದನ್ನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ದಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವೆಲ್ಲ ಗೌನ್ ಇಷ್ಟ ಆದರೆ ಪರ್ಚೇಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ರಾಡಕ್ಟು ತುಂಬ ಚೆನ್ನಾಗಿತ್ತು. ನಾನು ಈ ಡ್ರೆಸ್ನ ನಮ್ಮ ಆಫೀಸಲ್ಲಿ ನಡೆಯೋ ಫಂಕ್ಷನ್ಗೆ ವೇರ್ ಮಾಡಿದ್ದೆ. ತುಂಬ ಕಂಫರ್ಟಬಲ್ ಆಗಿತ್ತು. ವೆಸ್ಟರ್ನ್ ವೇರ್ ಥರ ಎಲ್ಲರ ಪಾರ್ಟೀಸ್ಗೆ ಹೋಗ್ತಾ ಚೆನ್ನಾಗಿದೆ, ಮಾತ್ರ ವೇರ್ ಮಾಡ್ಬೋದು. ಫಿಶ್ ಫ್ರೈ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹುಣಸೆಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಮನೇಲಿ ಮಾಡಿರೋಂಥ ಖಾರ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಫ್ರೈ ಮಾಡಿದ್ರೆ ಸೂಪರ್ ಆಗಿರೋಂಥ ಫಿಶ್ ಫ್ರೈ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಇವತ್ತು ನಾನು ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಮೀಶೋಯಿಂದ. ಬ್ಯಾಗ್, ಓಕೆನಾ, ನಾವೆಲ್ಲರೂ ಹೋಗ್ಬೇಕಾದ್ರೆ ದೊಡ್ಡ ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡೋಕ್ಕಿಂತ ಈ ಥರ ಒಂದು ಸಿಂಪಲ್ ಒಂದು ಚಿಕ್ಕ ಬ್ಯಾಗ್, ಇಲ್ಲಿ ಪೌಚ್ ಬರುತ್ತೆ. ಸೊ ದಟ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ನಾನು ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತಿರೋದು. ಅಂತ ವೇಸ್ಟ್ ಬ್ಯಾಗ್. ಸೊ ದಟ್ ಸಿಂಪಲ್ ಆಗಿ ಎಲ್ಲರ ಅಂಗಡಿಗೆ ಹೋಗ್ತೀವಿ, ಇಲ್ಲೇ ಎಲ್ಲೋ ಹೋಗಿ ಬರ್ತೀವಿ ಅಂದಾಗ ಒಂದು ಚಿಕ್ಕ ಬ್ಯಾಗ್ ಥರ ಯೂಸ್ ಮಾಡ್ಬೋದಾಗುತ್ತೆ. 2 ಜಿಪ್ಸ್ ಅವೈಲೇಬಲ್ ಇದೆ. ಇಲ್ಲೊಂದು ದೊಡ್ಡ ಜಿಪ್ ಇದೆ. ಸೊ ದಟ್ ಇಲ್ಲಿ ಫೋನು, ಏನಾರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡ್, ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ಕೋಬೋದು. ಇಲ್ಲಿ ಒಂದು ಚಿಕ್ಕದಾಗಿದೆ. ಸೊ ದಟ್ 2 ಜಿಪ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ಯಾರಾದ್ರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಐಲಿ ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಲೆದರ್ ಕ್ವಾಲಿಟಿ ಇದೆ. ನಾನು ನಿಮ್ಗೆ ಒಂದ್ಸಲಿ ವೇರ್ ಮಾಡಿ ತೋರಿಸ್ತೀನಿ. ಇಫ್ ಯು ವಾಂಟ್ ಎನಿಥಿಂಗ್ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಯಾರೋ ಪರ್ಚೇಸ್ ಮಾಡ್ತೀರಾ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ತೀವಿ. ಬ್ಯಾಗ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರ್ ಅಂತಲೇ ಹೇಳ್ಬೋದು. ನೀವು ಸಹ ಪರ್ಚೇಸ್ ಮಾಡ್ಬೋದು. ಎಗ್ ರೈಸ್ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹೇಗೆ ಮಾಡ್ತೀನಿ ಅಂತ ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಬಾಣಲಿಗೆ ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟನು ಫ್ರೈ ಮಾಡ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಫ್ರೈ ಆದಾದ್ಮೇಲೆ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ರೈಸ್ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಆಗಿರೋವಂಥ ಎಗ್ ರೆಸಿಪಿ ರೆಡಿ ಆಗುತ್ತೆ. ಎಗ್ ರೈಸ್ ರೆಸಿಪಿ ಆಗುತ್ತೆ. ನೀವು ಸಹ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ನಮ್ಮ ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.